ಏನು ಹೇಳ್ಬೇಕಂತನೂ ಅರ್ಥ ಆಗ್ತಿಲ್ಲ. ನಮ್ಮ ಮನೆಯವ್ರಿಗೂ ಜಾಬ್ ಇಲ್ಲ, 8 ತಿಂಗಳಾಯ್ತು ಈಗ ಮನೆಯಲ್ಲೇ ಇದ್ದೀವಿ ನಾವು. ಸರ್, ಒಬ್ಬ ಕ್ಯಾಬಿನೆಟ್ ಮಿನಿಸ್ಟರ್ ಆಗಿ 15-20 ದಿನದಿಂದ ಕಾಲಿಗೆ ಚಕ್ರ ಕಟ್ಕೊಂಡು ಇಲ್ಲೇ ಬಿಟ್ಟಿದ್ದೀರಾ. ಏನೇ ಕೆಲಸ ಇದ್ರು ಇಲ್ಲಿಂದಲೇ ಮಾಡ್ತಾ ಇದ್ದೀರಾ. ಎನರ್ಜಿ ಹೆಂಗ್ ಬರುತ್ತೆ ಅಂತ. ಬಡವರಿಗೆ ನಾವು ಒಂದು ಸೇವೆ ಮಾಡಬೇಕಾದ್ರೆ ಆಟೋಮೆಟಿಕ್ ಅದು ಒಳಗಡೆಯಿಂದ ಎನರ್ಜಿ ಬರುತ್ತೆ. ಇದು ಬಾಡಿಗೆ ಮನೆಗೆ ಅಡ್ಡಾಡ್ ನನ್ಗದ್ರ ಸಾಕಾಗ್ಬಿಟ್ಟಿತ್ರಿ. ನಾನು ಭಾಳ ಸ್ಲಮ್ಗೆ ಭೇಟಿ ಕೊಟ್ಟಿದ್ದೆ. ನಾನು ಎಲ್ಲಿ ಮನೆಗಳು ಕಟ್ಟುವಾಗ ಭೇಟಿ ಕೊಟ್ಟಿದ್ದೆ. ನಾನು ಇಂಜಿನಿಯರ್ಗಳು ಹೋಗಿ ಕೇಳಿದ್ದಾರೆ ಬೆನಿಫಿಷಿಯರ್ನ, ಸರ್ ನೀವು ಖಾಲಿ ಮಾಡ್ಕೊಡಿ, ನಾವು 1 ವರ್ಷದಲ್ಲಿ ಮನೆ ಕಟ್ಕೊಡ್ತೀವಿ ಅಂತ. ಅವ್ರು ಯಾರು ಒಪ್ಪಿಲ್ಲ. ಅಂತ ಅವ್ನ ಸ್ವಂತ ಮನೆ ಕಟ್ಟಿಸ್ಕೊಡ್ತೇವೆ ಅಂತ ಹೇಳಿದ್ರೆ ಕೊಟ್ಟ ಮಾತಂತ ನಡ್ಕೊಂಡಾರ ತಪ್ಪಿಲ್ಲ ಸರ್. ನಾನು ದೂರ್ಲಿಂದ ಕನ್ಸ್ಕೊಂಡು ಬಂದಿದ್ದೆ, ಈಗ ಸಮೀಪ ಬಂದು ನನಸು ಮಾಡ್ಕೊಂಡೆ. ಎಲ್ಲ ಅವ್ರ ಮನೆ ಹೊಡೆದಾಕಿ ಕಟ್ತಾ ಇದಾರಲ್ಲ, ಪಾಯಾಗಿ ಆಗ್ಬಿಟ್ಟವ್ರೆ. ಪಕ್ಕದಲ್ಲೇನೆ ಪಾಪ ಸಣ್ಣ ಸಣ್ಣ ಶೆಡ್ಗಳು, 3 ಜನ 4 ಜನ ಹೇಳ್ತಲ್ಲ. ಅದ್ ನೋಡಿ ನನ್ನ ದೇವರ ನನ್ನ ಕಣ್ಣಲ್ಲಿ ನೀರು ಬಂದ್ಬಿಡ್ತು. ನೀನ್ ಹೇಳ್ತಾರ ಸತ್ಯ ಹಾಕೋಣ, ಬಡವ್ರು ದುಡ್ಡು ಕೊಟ್ಟಕ್ಕೆ ಸಾಧ್ಯ ಆಗಲ್ಲ. ಅದು ಎಷ್ಟನ ಕಷ್ಟ ಆಗ್ಲಿ, ಎಷ್ಟನ ತೊಂದರೆ ಆಗ್ಲಿ, ಆ 4 ಲಕ್ಷ ಅಡ್ಬಿಟ್ಟು ನಾವು ಸರ್ಕಾರ ವತಿಯಿಂದ ಕೊಡ್ತೀವಿ. ನಾವು ಈ ಮನೆಗಳು 2024 ಮಾರ್ಚಲ್ಲಿ ನಾವು 36,789 ಮನೆಗಳು ಕೊಟ್ವಿ. ನಮ್ಮ ರಾಜ್ಯದಲ್ಲಿ ಇಲ್ಲ, ಇಡೀ ದೇಶದಲ್ಲಿ ಯಾವನು ಈ ತರ ಮನೆ ಕೊಟ್ಟಿಲ್ಲ. ನಿಮ್ಗೆ ಇಷ್ಟೊಂದು ಹಠ ಯಾಕೆ ಅಂತ? ಆಲ್ರೆಡಿ 5 ಗ್ಯಾರಂಟಿಗಳನ್ನ ಕೊಟ್ಟು ಇಷ್ಟೆಲ್ಲ ಖರ್ಚು ಮಾಡ್ತಾ ಇದ್ರಿ. ಅದರಲ್ಲೂ ನಾನು ಬಡವರಿಗೆ ಈ ಆಶ್ರಯ ಯೋಜನೆ ಕಲ್ಪಿಸ್ಕೊಡ್ಲೇಬೇಕು ಅನ್ನುವಂಥದ್ದು, ನೆನೆಗುದಿಗೆ ಬಿದ್ದಿರೋ ಕೆಲಸ ಕಂಪ್ಲೀಟ್ ಮಾಡಲೇಬೇಕು ಅನ್ನೋ ಹಠ ಹೆಂಗೆ ಅಂತ. 7 ಲಕ್ಷಕ್ಕೂ ಹೆಚ್ಚು ಕುಟುಂಬಗಳಿದ್ದಾವೆ. ಅವರಿಗೆ ಸೂರನ್ನ ಒದಗಿಸ್ಕೊಡ್ಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ. ಈಗ ನಮಗ ಕಣ್ಣು ತಗದಾನ ದೇವ್ರು. ಸರ್, ಬಾಲ್ಕನಿಲಿ ನಿಂತ್ಕೊಂಡು ಮೊನ್ನೆ ನೀವು ಹಾಯ್ ಮಾಡಿದ್ರಿ. ಅದು ಹೋಗುವಾಗ ಏನೋ ನಂದೇ ಸ್ವಂತ ಮನೆಗೆ ಬಂದಿದ್ದೀನಿ ಅಂತ ಅನಿಸ್ತು ನನಗೆ. ಆ ಬಾಲ್ಕೋಲಿ ನಿಲ್ಲುವಾಗ ನಮ್ಮ ಮನೆ ಬಾಲ್ಕೋಲಿ ನಿಂತ್ಕೊಂತೀನಿ, ಆ ತರ ನನ್ಗೆ ಅನಿಸ್ತು. ನಮಸ್ಕಾರ, ನಾನು ಸಬಾ ಹಕೀಂ. ನಿರಾಶ್ರಿತರಿಗೆ ಆಶ್ರಯ ಕೊಡುವಂತಹ ಉದ್ದೇಶ ಇದೆಯಲ್ಲ, ಕೆಲಸ ಇದೆಯಲ್ಲ, ಅದು ರಾಜ ಮಹಾರಾಜರ ಕಾಲದಿಂದಲೂ ಕೂಡ ಆಗ್ತಾ ಬಂದಿದೆ. ಆದರೆ ಸರ್ಕಾರಗಳು ರಚನೆ ಆದ ನಂತರ ಅದನ್ನ ಎಷ್ಟು ಗಂಭೀರವಾಗಿ ತಗೊಳ್ತಾವೆ ಅನ್ನುವಂತಹ ವಿಚಾರ ಕೂಡ ತುಂಬಾ ಪ್ರಮುಖ ಪಾತ್ರ ವಹಿಸ್ತಾ ಇತ್ತು. ಸರ್ಕಾರಿ ಮನೆಗಳಂತಂದ್ರೆ ಮೂಗು ಮುರಿಯೋರ ಸಂಖ್ಯೆನೇ ಜಾಸ್ತಿ ಇತ್ತು. ಆದರೆ ಈಗಿರುವಂತಹ ಕರ್ನಾಟಕ ಘನ ಸರ್ಕಾರ ನಿರಾಶ್ರಿತರಿಗೆ ಆಶ್ರಯ ಕೊಡ್ತಾ ಇರುವಂತಹ ಯೋಜನೆ ಇದೆಯಲ್ಲ, ಆ ಯೋಜನೆಯ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಮತ್ತು ಅದರ ಗುಣಮಟ್ಟ ಹೇಗಿದೆ, ಇನ್ಫ್ರಾಸ್ಟ್ರಕ್ಚರ್ ಹೇಗಿದೆ ಅನ್ನುವಂಥ ವಿಚಾರವನ್ನ ತಿಳಿಸ್ಕೊಡೋದಕ್ಕೆ ನನ್ನ ಜೊತೆಗೆ ಮಾನ್ಯ ವಸತಿ ಸಚಿವರಾಗಿರುವಂತಹ ಜಮೀರ್ ಅಹಮದ್ ಖಾನ್ ಅವರಿದ್ದಾರೆ. ಅವ್ರನ್ನೇ ಕೇಳೋಣ, ಹೇಗಿದೆ ಗುಣಮಟ್ಟ, ಯಾಕೆ ಈ ಯೋಚನೆ ಬಂತು, ಯಾಕಿಷ್ಟು ಹಠ ಅಂತ. ಸರ್ ನಮಸ್ಕಾರ. ನಮಸ್ತೆ. ಹೇಗಿದ್ದೀರಿ? ಚೆನ್ನಾಗಿದೆ. ಸರ್, ಒಬ್ಬ ಕ್ಯಾಬಿನೆಟ್ ಮಿನಿಸ್ಟರ್ ಆಗಿ 15-20 ದಿನದಿಂದ ಕಾಲಿಗೆ ಚಕ್ರ ಕಟ್ಕೊಂಡು ಇಲ್ಲೇ ಬಿಟ್ಟಿದ್ದೀರಾ. ಏನೇ ಕೆಲಸ ಇದ್ರು ಇಲ್ಲಿಂದಲೇ ಮಾಡ್ತಾ ಇದ್ದೀರಾ. ಎನರ್ಜಿ ಹೆಂಗ್ ಬರುತ್ತೆ ಅಂತ. ಎನರ್ಜಿ ಇಲ್ಲ, ಏನೋ ಒಂಥರ ಬಡವರಿಗೆ ಏನೋ ಒಂದು ಸೇವೆ ಮಾಡಬೇಕಾದ್ರೆ ಆಟೋಮೆಟಿಕ್ ಅದು ಒಳಗಡೆಯಿಂದ ಎನರ್ಜಿ ಬರುತ್ತೆ. ನಾವು ನೋಡ್ರಿ 30 ವರ್ಷಲಿಂದ ಬಾಡಿಗಿಲಿಂದ ಮನೆ ಅಡ್ಡಾಡಕತ್ತಿದ್ ನಾವು ಭಾಳ ಕಷ್ಟಪಟ್ಟಿವ್ರಿ. ಮನೆ ಸಲಾಗ ಪ್ರಸಾದ್ ಹಬ್ಬ ಅವ್ರ ಕಡೆ ಅಪ್ಲಿಕೇಶನ್ ಹಾಕಿದ್ ನಾವು ಆನ್ಲೈನ್. ಅದು ಅಪ್ಲಿಕೇಶನ್ ಇದೆ, ನಮ್ದು ಅಪ್ರೂವಲ್ ಆತ್ರಿ. ಅಪ್ರೂವಲ್ ಆಗಿ ಒಂದು ಮನೆ ನಮಗೆ ಬಂದೈತಿ. ಒಂದು ನಮ್ದು ಒಳ್ಳೇದು ಅನಿಸ್ತೈತ್ರಿ. ಇದು ಬಾಡಿಗೆ ಮನೆಗೆ ಅಡ್ಡಾಡ್ ನನ್ಗದ್ರ ಸಾಕಾಗ್ಬಿಟ್ಟಿತ್ರಿ. ಇವತ್ತಿಂದ ನಾನು ಚಿಕ್ಕ ವಯಸ್ಸಿಂದನೂ ಆ ಬಡವ್ರ ಬಗ್ಗೆ ಕಾಳಜಿಯನ್ನು ಹಮ್ಮಿಕೊಂಡಿದ್ದೀನಿ. ನಾನು ಆ ಬಡವ್ರ ಕೆಲಸ ಅಂದರೆ ದೇವ್ರ ಕೆಲಸ ಸಮಾನ ಕೆಲಸ ಮಾಡ್ತೀನಿ ನಾನು. ಆ ಹಿನ್ನೆಲೆಯಲ್ಲಿ ತಮಗೆಲ್ಲ ಗೊತ್ತಿದ್ದಂಗೆ ಈ ಮನೆಗಳು ಕೊಡೋಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ. ಮಾನ್ಯ ನಾನು ವಸತಿ ಮಂತ್ರಿ ಆದಮೇಲೆ ನನ್ನ ಗಮನಕ್ಕೆ ಬಂದಾದಮೇಲೆ ನಾನು ಹೆಂಗಪ್ಪ ಮನೆ ಮುಖ್ಯಮಂತ್ರಿ ಗಮನಕ್ಕೆ ತರೋದು ಅಂದರೆ, ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಅವರ ಮುಖ್ಯಮಂತ್ರಿ ಇರುವಾಗ 1,80,253 ಮನೆಗಳು ಸ್ಯಾಂಕ್ಷನ್ ಮಾಡಿದ್ದು. 15, 16, 17, 18 ಸ್ಯಾಂಕ್ಷನ್ ಮಾಡಿದ್ದು. ಅದಾದಮೇಲೆ ಸಮ್ಮಿಶ್ರ ಸರ್ಕಾರ ಬಂತು. ಅದಾದಮೇಲೆ BJP ಸರ್ಕಾರ ಬಂತು. ಒಂದು ಮನೆಯೂ ಸ್ಯಾಂಕ್ಷನ್ ಮಾಡಿಲ್ಲ, ಒಂದು ಮನೆಯೂ ಕೊಡೋಕ್ಕೆ ಸಾಧ್ಯ ಆಗಿಲ್ಲ. ಕಾರಣ ಅಂದರೆ ಒಂದು ಮನೆ ಕಟ್ಟಬೇಕಾದ್ರೆ 7.5 ಲಕ್ಷ ಆಗ್ತದೆ. ಕೇಂದ್ರ ಸರ್ಕಾರದಿಂದ ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅಂತ ಹೇಳ್ಬಿಟ್ಟು 1.5 ಲಕ್ಷ ಸಬ್ಸಿಡಿ ಕೊಡ್ತಾರೆ. ರಾಜ್ಯ ಸರ್ಕಾರದಿಂದ 1,20,000 ಜನರಲ್ ಕೊಡ್ತಾರೆ. SC/ST ಇದ್ರೆ 2 ಲಕ್ಷ ಕೊಡ್ತಾರೆ. ಆವ್ರೇಜ್ ತೊಗೊಂಡ್ರೆ 3 ಲಕ್ಷ ಆಗ್ತದೆ. 7.5 ಲಕ್ಷದಲ್ಲಿ 3 ಲಕ್ಷ ಹೋದರೆ ಎಷ್ಟು ಉಳಿತದೆ? 4.5 ಲಕ್ಷ. 1,80,253 ಮನೆಗೆ ಬೆನಿಫಿಷರಿ ಕೊಡಬೇಕಾಗಿತ್ತು 4.5 ಲಕ್ಷ. ಹಂಗೆ 7,400 ಕೋಟಿ, ಬರೇ 310 ಕೋಟಿ ಬಂದಿತ್ತು. ಯಾರೋ 5,000 ಕೊಟ್ಟವ್ರೆ, ಯಾರೋ 10,000, 15,000, 20,000 ಮೇಲೆ ಯಾರು ಕೊಡೋಕ್ಕೆ ಸಾಧ್ಯ ಆಗಿಲ್ಲ. ಅಂದರೆ ಬಡವ್ರು ಕೊಡೋಕ್ಕೆ ಸಾಧ್ಯ ಆಗಲ್ಲ.
ಎಲ್ಲ ಕಡೆ ಏನಾಗಿದ್ದು ಎಲ್ಲ ಮನೆಗಳು ಅನ್ಕಂಪ್ಲೀಟಾಗಿ ಬಿದ್ದಿತ್ತು. ಈಗ ನಮ್ಮ ಕಾಂಟ್ರಾಕ್ಟರ್ಗಳು ಈ ಟೆಂಡರ್ ಕರೆದು ಬಿಡ್ತೀವಿ ನಾವು. ಟೆಂಡರ್ ಕರೆದಾದ್ಮೇಲೆ ಕಾಂಟ್ರಾಕ್ಟರ್ಗಳು ಏನು ಮಾಡ್ತಾರೆ, ಕೇಂದ್ರ ಸರ್ಕಾರ ಅದು ರಾಜ್ಯ ಸರ್ಕಾರ ದುಡ್ಡಲ್ಲಿ ಅವ್ರು ಎಷ್ಟು ಬೇಕೆಷ್ಟು ಸ್ಪಾಟ್ ಬಿಟ್ಟು ಕೆಲಸ ನಿಲ್ಲಿಸ್ಬಿಟ್ಟಿದ್ರು. ಜನ ಪಾಪ ಎಲ್ಲ ನಿರೀಕ್ಷೆಯಲ್ಲಿ ಇವತ್ತು ಕಂಪ್ಲೀಟ್ ಆಗ್ತದೆ, ನಾಳೆ ಕಂಪ್ಲೀಟ್ ಆಗ್ತದೆ ಅಂತ ಹೇಳ್ಬಿಟ್ಟು ಎಲ್ಲ ಪಾಪ ಭಾಳ ವರ್ಷದಿಂದ ಕಾಯ್ಕೊಂಡಿದ್ದು, 10 ವರ್ಷದಿಂದ ಕಾಯ್ಕೊಂಡಿದ್ರು. ಭಾಳ ಜನ ನನಗೆ ಎಲ್ಲಿ ಅವಾಗ ನಾನು ಇದು ಭಾಳ ಸೀರಿಯಸ್ ಆಗಿ ತೊಗೊಂಡಿದ್ದೆ ಅಂದರೆ, ನಾನು ಭಾಳ ಸ್ಲಮ್ಗೆ ಭೇಟಿ ಕೊಟ್ಟಿದ್ದೆ. ನಾನು ಎಲ್ಲಿ ಮನೆಗಳು ಕಟ್ಟುವಾಗ ಭೇಟಿ ಕೊಟ್ಟಿದ್ದೆ. ನಾನು ಫೈನಾನ್ಸ್ ಸೆಕ್ರೆಟರಿ ಆಗಿದ್ರು ಅತೀಕ್ ಸಾಹೇಬ್ರಿಗೂ, ಅವ್ರಿಗೂ ಜೊತೆಯಲ್ಲಿ ಕರ್ಕೊಂಡೋಗಿದ್ದೆ ನಾನು. ಭಾಳ ಜನ ಏನು ಮಾಡಿಬಿಟ್ಟಿದ್ದಾರೆ ಪಾಪ, ಅವ್ರು ಹೆಂಗೋ ಟಾರ್ಪಲ್ಲು ಶೆಡ್ ಹಾಕ್ಕೊಂಡು ಹೆಂಗೋ ಅವ್ರ ಜೀವನ ಅವ್ರು ಮಾಡ್ಕೊಳ್ತಾ ಇದ್ರು. ಈ ಮನೆ ಕಟ್ಕೊಡ್ತಾರಂತ ನಿರೀಕ್ಷೆ ಮೇಲೆ ಅವ್ರಿಗೆ ಗೊತ್ತಿಲ್ಲ 4 ಲಕ್ಷ ಕಟ್ಟಬೇಕಂತ ಈ ಅವೇರ್ನೆಸ್ ಯಾರೂ ತಂದಿರಲಿಲ್ಲ. MLA ಉದಾಹರಣೆ ನಾನೇ MLA ಆಗಿದೆ 2016 ನನ್ನ ಕ್ಷೇತ್ರಕ್ಕೂ ನಾವಾಗ ಜನತಾದಳ ಇದ್ದೆ ನಾನು. ನನ್ನ ಕ್ಷೇತ್ರಕ್ಕೆ 2,000 ಮನೆ ಸ್ಯಾಂಕ್ಷನ್ ಮಾಡಿದ್ರು. ಆ ಜನತಾ ಕಾಲನಿ, ಮೋಮಿನ್ಪುರ, ಬಕ್ಷಿಗಾರ್ಡನ್ ಅಂತ ಹೇಳ್ಬಿಟ್ಟು ಇಂಜಿನಿಯರ್ಗಳು ಹೋಗಿ ಕೇಳಿದ್ದಾರೆ ಬೆನಿಫಿಷಿಯರ್ನ, ಸರ್ ನೀವು ಖಾಲಿ ಮಾಡ್ಕೊಡಿ, ನಾವು 1 ವರ್ಷದಲ್ಲಿ ಮನೆ ಕಟ್ಕೊಡ್ತೀವಿ ಅಂತ. ಅವ್ರು ಯಾರು ಒಪ್ಪಲಿಲ್ಲ. ಅಂತ ಅವ್ನು ಸ್ವಂತ ಮನೆ ಕಟ್ಟಿಸ್ಕೊಡ್ತೇವೆ ಅಂತ ಹೇಳಿದ್ರೆ ಕೊಟ್ಟ ಮಾತಂತ ನಡ್ಕೊಂಡಾರ ತಪ್ಪಿಲ್ಲ ಸರ್. ಇದನ್ನ ಹೇಳಕ್ ಭಾಳ ಇಷ್ಟ. ಯಾವಾಗಲೂ ಚಿರಋಣಿ ಆಗಿರ್ತೇವೆ ಸರ್. ನನ್ನ ಕಡೆಯಿಂದ ತುಂಬ ಹೃದಯ ಧನ್ಯವಾದಗಳು. ನಾನು ದೂರಲಿಂದ ಕನ್ಸ್ಕೊಂಡು ಬಂದಿದ್ದೆ, ಈಗ ಸಮೀಪ ಬಂದು ನನಸು ಮಾಡ್ಕೊಂಡಿದ್ದೆ. ಇಲ್ಲಪ್ಪ ನೀವೆಲ್ಲ ಮಾಡಲ್ಲ, ನೀವು ಕಟ್ಟಲ್ಲ ನೀವು ಮನೆ, ನಾವು ಹೆಂಗೋ ಜೀವನ ಮಾಡ್ತಾಯಿದ್ವಿ, ಹೆಂಗೋ ಮಾಡ್ಕೊತೀವಿ, ಕಷ್ಟನೋ ಸುಖನೋ ಮಾಡ್ಕೊತೀವಿ, ಯಾರೂ ಕಾಮೆಡಿ ಮಾಡಿಲ್ಲ. ನನಗೆ ಇಂಜಿನಿಯರ್ಗಳು ಬಂದು ನನಗೆ ಹೇಳಿದ್ರು, ಸರ್ ನಿಮ್ಮ ಮನೆ ಈ ಥರ ನಿಮ್ಮ ಕ್ಷೇತ್ರದಲ್ಲೇ 2,000 ಮನೆ ಸ್ಯಾಂಕ್ಷನ್ ಆಗಿದೆ, ಯಾರೂ ಖಾಲಿ ಮಾಡೋಕ್ಕೆ ತಯಾರಿಲ್ಲ ಸರ್, ತಾವು ಬಂದರೆ ತಾವು ಹೇಳಿದ್ರೇ ಅದು ಖಾಲಿ ಮಾಡ್ತಾರೆ ಸರ್, ಇಲ್ಲ ಖಾಲಿ ಮಾಡೋಕ್ಕೆ ತಯಾರಿಲ್ಲ ಸರ್, ಟೆಂಡರ್ ಎಲ್ಲ ಕರೆದ್ಬಿಟ್ಟಿದ್ದೀವಿ ಅಂದರು. ನಾನು ಹೋಗಿ ಜನತಾ ಕಾಲೋನಿಯಲ್ಲಿ ಮೋಮಿನ್ಪುರದಲ್ಲಿ ಬಕ್ಷಿಗಾಡ ಜನಗಳಿಗೆ ನಾನು ಹೇಳಿದೆ, ಖಾಲಿ ಮಾಡ್ಕೊಡ್ರಮ್ಮ, ಈ ಥರ ಜೀವನ ಮಾಡ್ತಾ ಇದ್ದೀರಾ ನೀವು, ಒಳ್ಳೆ ಮನೆ ಕಟ್ಕೊಡ್ತೀವಿ ನಾವು, 1 ವರ್ಷದಲ್ಲಿ ಮನೆ ಕಟ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ನಾವು ಆಶ್ವಾಸನೆ ಕೊಟ್ಟಿದ್ದೆ, ಖಾಲಿ ಮಾಡಿ ಪಾಪ ಜಾಗ ಕೊಟ್ಟರು. ನಾವು ಆ ಟೈಮಲ್ಲಿ ಹೇಳ್ಬೇಕಾಗಿತ್ತಾನೆ 4 ಲಕ್ಷ ನೀವು ಬೆನಿಫಿಷರಿ ಕಟ್ಟಬೇಕಂತ. ನಾವು ಯಾರೂ MLAಗಳು ಅವೇರ್ನೆಸ್ ತಂದಿಲ್ಲ. ಆ ಕಾರಣಕ್ಕೆ ನಾನು ಭಾಳಷ್ಟು ನಮ್ಮಲ್ಲಿ ವಿಸಿಟ್ ಕೊಡುವಾಗ ನೋಡ್ತೀನಿ ನಾನು, ಪಾಪ ಎಲ್ಲ ಅವ್ರ ಮನೆ ಹೊಡೆದಾಕಿ ಕಟ್ತಾ ಇದ್ದಾರಲ್ಲ, ಪಾಯಾಗಿ ಆಗಿಬಿಟ್ಟವ್ರೆ. ಪಕ್ಕದಲ್ಲೇ ಪಾಪ ಸಣ್ಣ ಸಣ್ಣ ಶೆಡ್ಗಳು 3 ಜನ 4 ಜನ ಹೇಳ್ತಲ್ಲ, ಅದು ನೋಡಿ ನನ್ನ ದೇವರ ನನ್ನ ಕಣ್ಣಲ್ಲಿ ನೀರು ಬಂದ್ಬಿಡ್ತು. ಆಮೇಲೆ ಮುಖ್ಯಮಂತ್ರಿ ಗಮನಕ್ಕೆ ತಂದೆ ನಾನು, ಸರ್ ಹಿಂದಿನ ಸರ್ಕಾರದಲ್ಲಿ ತಾವೇ ಮುಖ್ಯಮಂತ್ರಿ ಇರುವಾಗ ಈ ಮನೆಗಳು ಸ್ಯಾಂಕ್ಷನ್ ಮಾಡಿದ್ದು, ಈ ಬಡವ್ರು 4 ಲಕ್ಷ ಕಟ್ಟಕ್ಕೆ ಸಾಧ್ಯ ಆಗಲ್ಲ ಸರ್, ನಾವು ಸರ್ಕಾರ ವತಿಯಿಂದನೇ 4 ಲಕ್ಷ ನಾವು ಕಟ್ಟಿ ಮನೆಗಳು ಕಟ್ಟಬೇಕಾಗ್ತದೆ ಅಂತ ಮನೆ ಮುಖ್ಯಮಂತ್ರಿಗಳು 2-3 ರಿವ್ಯೂ ಮೀಟಿಂಗ್ ಮಾಡಿ, ನೀನು ಹೇಳ್ತಾರ ಸತ್ಯ ಹಾಕೋಣ, ಬಡವ್ರು ದುಡ್ಡು ಕೊಟ್ಟಕ್ಕೆ ಸಾಧ್ಯ ಆಗಲ್ಲ, ಅದು ಎಷ್ಟನ ಕಷ್ಟ ಆಗಲಿ ಎಷ್ಟನ ತೊಂದರೆ ಆಗಲಿ ಆ 4 ಲಕ್ಷ ಅಡ್ಬಿಟ್ಟು ನಾವು ಸರ್ಕಾರ ವತಿಯಿಂದ ಕೊಡ್ತೀವಿ. ನಾವು ಈ ಮನೆಗಳು ಡಿಸೆಂಬರ್ 26 ಕೊನೆವರೆಗೂ 1,80,000ದಲ್ಲಿ 1,18,000 ಮನೆಗಳು ಕೊಡಬೇಕಂತ ಮನೆ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟು ಹೋದ ವರ್ಷದಲ್ಲಿ 2024 ಮಾರ್ಚಲ್ಲಿ ನಾವು 36,789 ಮನೆಗಳು ಕೊಟ್ವಿ. 7 ಲಕ್ಷಕ್ಕೂ ಹೆಚ್ಚು ಕುಟುಂಬಗಳಿದ್ದಾವೆ. ಅವರಿಗೆ ಸೂರನ್ನು ಒದಗಿಸ್ಕೊಡ್ಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ. ಸೂರನ್ನು ಒದಗಿಸ್ಕೊಡೋದು ಅಂತಂದರೆ ಘನತೆಯಿಂದ, ಮರ್ಯಾದೆಯಿಂದ, ಗೌರವದಿಂದ ಅವರು ಬದುಕನ್ನು ನಡೆಸ್ತಕ್ಕಂಥ ಕೆಲಸಕ್ಕೆ ನಮ್ಮ ಸರ್ಕಾರ ಎಲ್ಲ ರೀತಿಯ ಸಹಕಾರವನ್ನು, ಬೆಂಬಲವನ್ನು ಕೊಡ್ತದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇದೇ ತಿಂಗಳಲ್ಲಿ 42,345 ಮನೆಗಳು ಕೊಡ್ತಾ ಇದ್ದೀವಿ. ಉದಾಹರಣೆ ಈಗ ಹುಬ್ಳಿದಲ್ಲೇ ನಾವು 1,800 ಮನೆ, ಅದರಲ್ಲಿ 1,008 ಮನೆ ಕಂಪ್ಲೀಟ್ ಆಗಿದೆ. ಈ ಥರ ಹುಬ್ಳಿ ಜಿಲ್ಲೆನೇ 2,700, ಧಾರವಾಡ ಡಿಸ್ಟಿಕಲ್ಲೇ 2,700 ಮನೆಗಳು. ಆಮೇಲೆ ತುಮಕೂರು ಜಿಲ್ಲೆದು ಏನೋ 1,200 ಮನೆ ಇದೆ. ಬಳ್ಳಾರಿಯಲ್ಲಿ 1,200 ಚಿಲ್ಲರೆ ಮನೆ, ಬಳ್ಳಾರಿ ಜಿಲ್ಲೆಯಲ್ಲಿ 2,000 ಮನೆ. ಇಡೀ ರಾಜ್ಯದಲ್ಲಿ ನಾವು ಕೊಡ್ತಾ ಇದ್ದೀವಿ. ನಾನು ನಿಮ್ಮ ಮಾಧ್ಯಮ ಅವ್ರಿಗೆ ಕೇಳೋದು, ನಾನು BJP ಅವ್ರು ಏನಕ್ಕೆ ಇದು ಮಾಡಿಕ್ಕೆ ಸಾಧ್ಯ ಆಗಲಿಲ್ಲ? ಅವರು ಮಾಡ್ಬೋದಾಗಿತ್ತಾನೆ. ಅವಾಗ ನಮ್ಗೆ ಯಾವ ಗ್ಯಾರಂಟಿನೂ ಇರಲಿಲ್ಲ, ನಾವು ಯಾವ ಕಮಿಟ್ಮೆಂಟು ಇರಲಿಲ್ಲ. ಚುನಾವಣೆ ಟೈಮಲ್ಲಿ ನಾವು 5 ಗ್ಯಾರಂಟಿಯನ್ನು ಘೋಷಣೆ ಮಾಡಿದ್ವಿ. 5 ಗ್ಯಾರಂಟಿ ಮಾತು ತಕ್ಕಂಗೆ ನಾವು 5 ಗ್ಯಾರಂಟಿ ಘೋಷಣೆ ಮಾಡಿದ್ವಿ, 5 ಗ್ಯಾರಂಟಿ ಕೊಟ್ವಿ. ಈ ಮನೆಗಳು ಫ್ರೀ ಕಟ್ಕೊಡ್ತೀವಿ ಅಂತ ನಾವು ಘೋಷಣೆ ಮಾಡಿರಲಿಲ್ಲ. ಫ್ರೀ ಕಟ್ಕೊಡ್ತೀವಿ ಅಂದರೆ ಇಷ್ಟೇ, ಬಡವ್ರ ಬಗ್ಗೆ ಕಾಳಜಿ ಇಟ್ಕೊಂಡು ಸಿದ್ದರಾಮಯ್ಯ ಅವರು ಬಡವ್ರಿಗೆ ಅನ್ಯಾಯ ಆಗಿದೆ, ಬಡವ್ರ ಬಗ್ಗೆ ಕಾಳಜಿ ಇಟ್ಕೊಂಡು ಇವತ್ತು ಈ ಮನೆಗಳು ಕೊಡ್ಬೇಕಂತ ತೀರ್ಮಾನ ಮಾಡಿದ್ದಾರೆ. ನಮ್ಮ ರಾಜ್ಯದಲ್ಲಿಲ್ಲ, ಇಡೀ ದೇಶದಲ್ಲಿ ಯಾವನು ಈ ಥರ ಮನೆ ಕೊಟ್ಟಿಲ್ಲ. ಆ ಕಾರಣಕ್ಕೆ ಇವತ್ತು 42,345 ಮನೆಗಳು ಇವತ್ತು ಕೊಡ್ತಾ ಇದ್ದೀವಿ. ಸರ್, ನಾನು ಮತ್ತೊಂದು ಕೇಳಲೇಬೇಕು ನಿಮಗೆ.
ನಿಮ್ಗೆ ಇಷ್ಟೊಂದು ಹಠ ಯಾಕೆ ಅಂತ? ಆಲ್ರೆಡಿ 5 ಗ್ಯಾರಂಟಿಗಳನ್ನ ಕೊಟ್ಟು ಇಷ್ಟೆಲ್ಲ ಖರ್ಚು ಮಾಡ್ತಾ ಇದ್ರಿ, ಅದರಲ್ಲೂ ನಾನು ಬಡವರಿಗೆ ಈ ಆಶ್ರಯ ಯೋಜನೆ ಕಲ್ಪಿಸ್ಕೊಡ್ಲೇಬೇಕು ಅನ್ನುವಂಥದ್ದು, ನೆನೆಗುದಿಗೆ ಬಿದ್ದಿರೋ ಕೆಲಸ ಕಂಪ್ಲೀಟ್ ಮಾಡಲೇಬೇಕು ಅನ್ನೋ ಹಠ ಹೆಂಗೆ ಅಂತ? ನಾನು ಸ್ವಂತ ಸ್ಲಮ್ಗಳಿಗೆ ವಿಸಿಟ್ ಕೊಟ್ಟೆ. ಅಲ್ಲೇ ಅವರು ಮನೆ ಕಂಪ್ಲೀಟ್ ಆಗ್ತದಂತ ಆಸೆ ಇಟ್ಕೊಂಡು ಅಲ್ಲೇ ಪಾಪ ಸಣ್ಣ ಟಾರ್ಪಲ್ಗಳು ಹಾಕ್ಬಿಟ್ಟು ಪಾಪ ಅಲ್ಲೇ ಜೀವನ ಮಾಡ್ತಾ ಇದ್ದು ಕಣ್ಣಾರೆ ನೋಡ್ಬಿಟ್ಟು ನಾನು ಹೆಂಗಿರಕ್ಕೆ ಸಾಧ್ಯ? ಸಿಎಂ ಸಹಕಾರ ಹೇಗಿತ್ತು ಇದಕ್ಕೆ? ಇಲ್ಲ, ಖಂಡಿತ CM ಅವರು ಸ್ವಲ್ಪ ನನಗೆ ಕಷ್ಟ ಅನಿಸ್ತು. ಹೆಂಗಪ್ಪ ಮನೆ ಮುಖ್ಯಮಂತ್ರಿಗಳು ಒಪ್ಕೊಂತಾರೋ ಇಲ್ಲೋ ಅಂತ. ಏನಕ್ಕಂದ್ರೆ ಗ್ಯಾರಂಟಿಗಳು ತಮ್ಮೆಲ್ಲ ಗೊತ್ತಿದ್ದಂಗೆ 55ರಿಂದ 60 ಸಾವಿರ ಕೋಟಿ ಆಗ್ತದೆ. ಈ ಮನೆಗಳು ಕಂಪ್ಲೀಟ್ ಆಗಬೇಕಾದ್ರೆ 7,400 ಕೋಟಿ. ಆ ಸುಲಭದ ಮಾತಿಲ್ಲ. ನಾನು ಒಪ್ಕೊಂತಾರೋ ಇಲ್ಲೋ ಅಂತ ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದೆ. ಅವ್ರಿಗೂ ಪಾಪ ಬಡವ್ರ ಬಗ್ಗೆ ಕಾಳಜಿ ಇದ್ದಿದ್ದಕ್ಕೆ ಆ ಕಾರಣಕ್ಕೆ ಮನೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳು ಒಪ್ಕೊಂಡು ಇವತ್ತು ಈ ಮನೆಗಳು ನಾವು ಕೊಡ್ತಾ ಇದ್ದೀವಿ. ನಮ್ಗೆ ಈ ಮನೆ ಕೊಟ್ಟಿದ್ದಕ್ಕೆ ಏನು ಹೇಳ್ಬೇಕಂತನೂ ಅರ್ಥ ಆಗ್ತಿಲ್ಲ. ನಮ್ಮ ಮನೆಯವ್ರಿಗೂ ಜಾಬ್ ಇಲ್ಲ, 8 ತಿಂಗಳಾಯ್ತು ಈಗ ಮನೆಯಲ್ಲೇ ಇದ್ದೀವಿ ನಾವು. ನಮ್ದು ಏನು ಪರಿಸ್ಥಿತಿ ಅಂತ ಕೇಳೋರೇ ಇಲ್ಲ. ಈಗ ಸರ್ ಅವ್ರು ಮಾಡಿರೋದು ಚಲೋ ಆಯಿತು. ಈಗ 10 ಇಯರ್ಸ್ ಆಯಿತು ನಾವು ಕಟ್ಟಿ ಈಗ ಬಂದಿದೆ, ಅದಕ್ಕೆ ಭಾಳ ಖುಷಿ ಆಗ್ತಿದೆ. ಈ ಕಾಂಗ್ರೆಸ್ ಗೌರ್ಮೆಂಟ್ ಅವರಿಗೆ ತುಂಬ ಧನ್ಯವಾದಗಳು. ಓಕೆ ಸರ್, 1008 ಮನೆ ಹುಬ್ಬಳ್ಳಿಯ ಮಂಟೂರು ರೋಡ್ನಲ್ಲಿ ಇಲ್ಲಿ ನಿರ್ಮಾಣ ಮಾಡಿದಿರಿ. ಈ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಏನು ಹೇಳ್ತೀರಿ? ಯಾಕಂದರೆ ನನಗೆ ಅನ್ನಿಸ್ತಾ ಇರೋದು ಇದು ಗೇಟೆಡ್ ಕಮ್ಯುನಿಟಿ ಒಳಗಡೆ ಇದೆ, ಜೊತೆಗೆ ಖಾಸಗಿ ಮನೆ ಥರ ಇದೆ, ಖಾಸಗಿ ಲೇಔಟ್ ಥರನೇ ನಿರ್ಮಾಣ ಮಾಡಿದ್ದೀರಿ. ಗೌರ್ಮೆಂಟ್ ಮನೆ ಅಂತ ಫೀಲೇ ಆಗಲ್ಲ ಸರ್. ಇಲ್ಲ, ಅದೇನಾಗಿದೆ, ನಾನು ಪ್ರಸಾದ್ ಅಬ್ಬಾಯಿ ಅವರು ಕಂಟಿನ್ಯೂ ಎಲ್ಲ ಕಡೆ ಆಲ್ಮೋಸ್ಟ್ ನಾನು 100% ಅಂತ ಹೇಳಕ್ಕೆ ಸಿದ್ಧ ಇಲ್ಲ, ಒಂದು 70% ಎಲ್ಲ ಕಡೆ ವಿಸಿಟ್ ಕೊಟ್ಟಿದ್ದೀವಿ. ನಾವು ಕಾಂಟ್ರಾಕ್ಟರ್ನ ಕರೆಸಿ ಒಂದು 10 ಬಾರಿ ನಾವು ಮೀಟಿಂಗ್ ಮಾಡಿದ್ವಿ. ನೋಡಪ್ಪ, ಇದು ಬಡವ್ರು ಕೊಡೋದು ಒಂದು ಸತಿ ಮನೆ ಆಗೋದವ್ರಿಗೆ ದಯಮಾಡಿ ಒಳ್ಳೆ ಮನೆ ಕಟ್ಕೊಡ್ಬೇಕಾಗ್ತದೆ. ನೀವು ದಯಮಾಡಿ ಆ ಥರ ಬೇರೆ ಥರ ಕೆಲಸ ಮಾಡೋಕ್ಕೆ ಹೋಗ್ಬೇಡಿ ಅಂತ ಕಾಂಟ್ರಾಕ್ಟರ್ಗಳ ಜೊತೆ 10 ಮೀಟಿಂಗ್ ಮಾಡಿದ್ದೀನಿ. ನಾನು ಪರ್ಸ್ನಲ್ ನಾನು ವಿಸಿಟ್ ಕೊಟ್ಟು, ಏನಕ್ಕಮ್ಮ ಮನೆ ಕೊಡೋದು ಒಂದು ಸತಿ, ನಾವು ಪದೇ ಪದೇ ಕೊಡೋಕ್ಕಾಗಲ್ಲ. ಅದಲ್ಲಿ ಆ ಕಾರಣಕ್ಕೆ ನಾವು ಒಳ್ಳೆ ಕ್ವಾಲಿಟಿ ಕೊಡಬೇಕು, ಚೆನ್ನಾಗಿ ಒಳ್ಳೇದು ಮನೆ ಆಗಬೇಕಂತ ನಾವೇ ಪರ್ಸ್ನಲ್ ಎಲ್ಲ ಕಡೆ ವಿಸಿಟ್ ಕೊಟ್ಟಿದ್ದೀನಿ. ಹೋದ ಸತಿ 36,789 ಮನೆ ಏನು ನಾವು ಮೊದಲೇ ಹಂತದಲ್ಲಿ ಕೊಟ್ವಿ, ಅದ್ರಲ್ಲಿ KR ಪುರಂ ನೋಡಿ ಇದಕ್ಕಿಂತ ಚೆನ್ನಾಗಿ ಕಟ್ಟವ್ರು. ನೀವೆಲ್ಲ ನಾನು ಓಪನ್ ಹೇಳ್ತಿಲ್ಲ, ನಮ್ಮೆಲ್ಲ ಡಾಟಾ ಇದೆ, ಎಲ್ಲಿ ಯಾವ ಜಿಲ್ಲೆಯಲ್ಲಿ ಮನೆಗಳು ಕೊಡ್ತಾ ಇದ್ದೀವಿ, ಯಾವ ತಾಲೂಕಲ್ಲಿ ಮನೆ ಕೊಡ್ತಾ ಇದ್ದೀವಿ. ನೀವು ಯಾವುದನ್ನ ಹೇಳಿ, ನಾನು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಲೈವ್ ತೋರಿಸ್ತೀನಿ ಮನೆಗಳು ಯಾವ ಥರ ಕಟ್ಟಿದ್ದೀವಿ ಅಂತ. ನಾನು 10 ಬಾರಿ ಸ್ಲಮ್ ಬೋರ್ಡ್ಗೆ ಹೋಗ್ಬಿಟ್ಟು ಸ್ಲಮ್ ಬೋರ್ಡ್ ಮುಖಾಂತರ ಇಂಜಿನಿಯರ್ನ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಮನೆಗಳು ನೋಡಿದ್ದೀನಿ. ನಾನು ಆಲ್ಮೋಸ್ಟ್ ಎಲ್ಲ 70 to 80% ಎಲ್ಲ ಮನೆ. ಏನಕ್ಕಂದರೆ ಬಡವ್ರಿಗೆ ಒಂದು ಸತಿ ಕೊಡೋದು ಮನೆ ಅವ್ರು ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ಆ ಹಿನ್ನೆಲೆಯಲ್ಲಿ ನಾವು ಪರ್ಸ್ನಲ್ ತೊಗೊಂಡು ಮಾಡಿದ್ವಿ. ಸರ್, ಬಾಲ್ಕನಿಲಿ ನಿಂತ್ಕೊಂಡು ಮೊನ್ನೆ ನೀವು ಹಾಯ್ ಮಾಡಿದ್ರಿ, ಆ ಫೀಲ್ ಹೆಂಗಿತ್ತು? ನಿಮ್ಮ ಕನಸು ನನಸಾಗಿದೆ ಅನ್ನೋದು ಅದನ್ನ ಹೆಂಗೆ ಎಕ್ಸ್ಪ್ರೆಸ್ ಮಾಡ್ತೀರಿ? ನೋಡಿರ್ಬೋದು, ಭಾಳ ತುಂಬ ಪ್ರೈವೇಟ್ ಅಪಾರ್ಟ್ಮೆಂಟು ಎಲ್ಲ ಆ ಥರ ಮಾಡಿದ್ದಾರೆ. ಈಗ ನನಗೂ ತುಂಬ ಖುಷಿ ಇತ್ತಂತದ್ದು. ಅದು ಎಲ್ಲೋ ಒಂದು ಕಡೆ ಅದು ಹೋಗುವಾಗ ಏನೋ ನಂದೇ ಸ್ವಂತ ಮನೆ ಬಂದಿದ್ದೀನಿ ಅಂತ ಅನಿಸ್ತು ನನಗೆ. ಆ ಬಾಲ್ಕೋನಿ ನಿಲ್ಲುವಾಗ ನಮ್ಮ ಮನೆ ಬಾಲ್ಕೋನಿ ನಿಂತ್ಕೊಂತೀನಿ ನೋಡಿ, ಆ ಥರ ನನಗೆ ಅನಿಸ್ತು. ಈಗ ನಾವು ಕುತ್ಕೊಂಡಿರುವಂತಹ ಜಾಗ ಹುಬ್ಬಳ್ಳಿ ಮಂಟೂರು ರೋಡು. ಇಲ್ಲಿ ಬೃಹತ್ ಪ್ರೋಗ್ರಾಮ್ ಮಾಡ್ತಾ ಇದ್ದೀರಿ, ಲಕ್ಷಾಂತರ ಜನ ಬರ್ತಾರೆ ಅನ್ನುವಂತಹ ನಿರೀಕ್ಷೆ ಕೂಡ ಇದೆ. ಈ ಕಾರ್ಯಕ್ರಮದ ಬಗ್ಗೆ ಏನು ಹೇಳ್ತೀರಿ? ಜನವರಿ 24ಕ್ಕೆ ನಾನು ಏನಕ್ಕೆ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದೀನಿ ಅಂದ್ರೆ, ಬರೀ ನಮ್ಮ ರಾಜ್ಯದಲ್ಲಿಲ್ಲ, ಇಡೀ ದೇಶಕ್ಕೆ ಇದು ಮೆಸೇಜ್ ಹೋಗ್ಬೇಕು. ಎಲ್ಲ ರಾಜ್ಯದಲ್ಲಿ ಈ ಬಡವರಿಗೆ ಮನೆ ಫ್ರೀ ಕೊಡಬೇಕು, ಸರ್ಕಾರ ವತಿಯಿಂದ ಕಟ್ಕೊಡ್ಬೇಕಂತ ಒಂದು ಆ ಚಿಂತನೆಯನ್ನು ಇಟ್ಕೊಂಡು ಇವತ್ತು ದೊಡ್ಡ ಕಾರ್ಯಕ್ರಮ ಮಾಡಿದ್ದೀನಿ. ಕನಿಷ್ಠ 2.5 to 3 ಲಕ್ಷ ಜನ ಸೇರಿಸ್ಬೇಕಂತ ನಾವು ಪ್ರಯತ್ನ ಮಾಡ್ತಾ ಇದ್ವಿ. ನಾನು ಎಲ್ಲ ಕಡೆ ಅಡ್ಡಾಡ್ತಾ ಇದ್ದೀನಿ. ಜನ ವಾಲಂಟ್ರಿ ಹೇಳ್ತಾರೆ, ಸಾರ್ ಈ ಥರ ಮನೆ ಕಟ್ತಾ ಇದ್ದೀವಿ, ನಾವು ಬರ್ತಾ ಇದ್ದೀವಿ. ನಿನ್ನೆ ಎಲ್ಲೋ ಓಲ್ಡ್ ಸಿಟಿಯಲ್ಲಿ ಹೋಗಿದ್ದೆ ನಾನು. ಓಲ್ಡ್ ಸಿಟಿಯಲ್ಲಿ ಯಾವುದೋ ಒಂದು ಕಾರ್ಯಕ್ರಮ ಹೋಗಿದೆ, ಆ ವಾಲಂಟ್ರಿ ಯುವಕರು ಬಂದು ಹೇಳ್ತಾರೆ, ಸಾರ್ ನಾವೆಲ್ಲ ಬರ್ತಾ ಇದೀವಿ ಸರ್, ಇಂಥ ಬಡವ್ರು ನೀವು ಮನೆಗಳು ಕಡೋ ಕಾರ್ಯಕ್ರಮ ಮಾಡ್ತಾ ಇದ್ದೀರಾ, ನಾವೆಲ್ಲ ಬರ್ತೀವಿ ಸರ್, ಆ ಮನೆಗಳು ನೋಡೋಕ್ಕೆ ಖುಷಿ ಆಗ್ತದೆ ಸರ್ ಅಂತ ಭಾಳ ಜನ ಹೇಳ್ತಾರೆ. ಕನಿಷ್ಠ 2.5 to 3 ಲಕ್ಷ ಜನ ಬರ್ತಾರೆ ಅಂತ ನಿರೀಕ್ಷೆ. ಯಾವೆಲ್ಲ ನಾಯಕರು ಬರ್ತಿದ್ದಾರೆ ಸರ್? ಮಾನ್ಯ ACC ಅಧ್ಯಕ್ಷ ಆದಂಥ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಬರ್ತಾವ್ರೆ, ಮಾನ್ಯ ನಮ್ಮ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯ ಅವರು ಬರ್ತಾವ್ರೆ, ಉಪಮುಖ್ಯಮಂತ್ರಿಗಳು ಆದಂಥ DK ಶಿವಕುಮಾರ್ ಬರ್ತಾವ್ರೆ, ಹೋಮ್ ಮಿನಿಸ್ಟರ್ ಆದಂಥ ಪರಮೇಶ್ವರ್ ಬರ್ತಾವ್ರೆ, ಸತೀಶ್ ಜಾರಕಿಹೊಳಿ ಬರ್ತಾವ್ರೆ, ಕೃಷ್ಣ ಬೈರೇಗೌಡರು ಬರ್ತಾವ್ರೆ, HK ಪಾಟೀಲ್ ಸಾಹೇಬರು ಬರ್ತಾವ್ರೆ, ಆಲ್ಮೋಸ್ಟ್ ಎಲ್ಲ ಸಚಿವರು ಬರ್ತಾವ್ರೆ. ಈ ಮನೆಗಳನ್ನ ಹಂಚೋ ಮೂಲಕ ಜನರಿಗೆ ಏನು ಸಂದೇಶ ಸಾರ್ತಾ ಇದ್ದೀರಿ? ಅಂದರೆ ಇಷ್ಟೇ, ನಮ್ಮ ಸೇವೆ ನಾವು ಸಿಕ್ಕೋದು ಒಂದು ಅವಕಾಶ ಇತ್ತು, ಆ ಸೇವೆ ಒಂದು ಅವಕಾಶ ಸಿಕ್ಕಿತ್ತು, ಆ ಸೇವೆನ ನಾವು ಸಲ್ಲಿಸ್ತಾ ಇದ್ದೀವಿ. ಮುಂದಿನ ದಿನಲ್ಲಿ ಬಡವ್ರಿಗೆ ಇನ್ನೂ ಇದಕ್ಕಿಂತ ಒಳ್ಳೇದಾಗಬೇಕಂತ ನಾವು ಭಾವಿಸ್ತೀವಿ. ಅಂದ್ರೆ ಎಂಡಲ್ಲಿ ಹೇಳ್ಬೇಕಂದ್ರೆ ನುಡಿದಂತೆ ನಡೀತಾ ಇದ್ದೀವಿ. ಖಂಡಿತ. ಇಷ್ಟು ಅಚ್ಚುಕಟ್ಟಾಗಿ ಮನೆ ಕಟ್ಟಿದ್ದೀರಿ ನೀವು, ಈ ಮನೇನ ಜನ ಹೇಗೆ ಇರಿಸ್ಕೋಬೇಕು ಸರ್? ಇಲ್ಲ, ಈಗ ಇಂಥ ಮನೆ ಸಿಗ್ಬೇಕಾದ್ರೆ ಅವ್ರು ಕರೆಕ್ಟಾಗಿ ಮೇಂಟೈನ್ ಮಾಡ್ಕೊಂಡು ಚೆನ್ನಾಗಿ, ಅದು ಲೈಫಲ್ಲಿ ಅವ್ರು ಸಿಕ್ಕೋದು ಒಂದೇ ಸತಿ. ನಾನು ಹೇಳ್ತಾರೆ, ಮನುಷ್ಯನಿಗೆ ಏನು ಬೇಕಾಗಿದೆ? 2 ಹೊತ್ತು ಊಟ, ಒಂದು ಮನೆ ಬೇಕಾಗಿದೆ. ಆ ಮನೆ ಕೊಡ್ತಾ ಇದೀವಿ ಅವ್ರಿಗೆ. ಕಾಪಾಡ್ಕೊಂಡು ಹೋಗೋದು ಅವ್ರ ಜವಾಬ್ದಾರಿ. ರೈಟ್ ಸರ್. ಥ್ಯಾಂಕ್ ಯು ಸರ್.
ಸರ್ಕಾರ ಮನೆ ಕೊಡ್ತಾ ಇದೆ ಅಂತಂದ್ರೆ ಮೂಗು ಮುರಿಯೋರ ಸಂಖ್ಯೆನೇ ಜಾಸ್ತಿ. ಅದೆಲ್ಲವನ್ನ ಹುಸಿ ಮಾಡಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಸರ್ಕಾರಿ ಮನೆನೂ ಯಾವ ಖಾಸಗಿ ಅಪಾರ್ಟ್ಮೆಂಟ್ಗೂ ಕಮ್ಮಿ ಇಲ್ಲ ಅನ್ನೋದನ್ನ ಈ ಮೂಲಕ ಸಾರ್ತಾ ಇದೆ. ಇದು ಇಡೀ ರಾಜ್ಯದಾದ್ಯಂತ ಆಗ್ತಾ ಇರುವಂತಹ ಕಾರ್ಯಕ್ರಮ. 2ನೇ ಹಂತವಾಗಿ 42,345 ಮನೆಗಳನ್ನ ಲೋಕಾರ್ಪಣೆ ಮಾಡುವಂತಹ ಮಹತ್ ಕಾರ್ಯ ಹುಬ್ಬಳ್ಳಿಯ ಮಂಟೂರು ರಸ್ತೆಯಲ್ಲಿ ಆಗ್ತಾ ಇದೆ. ನೀವು ಬನ್ನಿ, ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.